ಇನ್ನು ಮೂಡಾ ಹಗರಣದಲ್ಲಿ ದಲಿತರ ಜಾಗವನ್ನು ಕೂಡ ಕಬಳಿಸಲಾಗಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಹೇಶ್ ತೆಂಗಿನಕಾಯಿ ಮಾಡಿದ್ದಾರೆ. ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಮೂಡಾದಲ್ಲಿ ದಲಿತರ ಜಾಗ ಅಕ್ರಮದ ಎಲ್ಲ ದಾಖಲೆಗಳಿವೆ. ಕಾಂಗ್ರೆಸ್ ವಿರುದ್ಧ ಹೀಗಂತ ಮಹೇಶ್ ತೆಂಗಿನಕಾಯಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹುಬ್ಬಳ್ಳಿಯಲ್ಲಿ. ತಪ್ಪು ಇಲ್ಲದಿದ್ದರೆ ಚರ್ಚೆಗೆ ಅವಕಾಶ ಯಾಕೆ ಕೊಡಲಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಅವ್ರು ಮಾಡಿರ್ಬಂದು. ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ರೆ ಸತ್ಯಾಸತ್ಯತೆ ಗೊತ್ತಾಗ್ತಾ ಇತ್ತು. ಮೇಲ್ನೋಟದಲ್ಲಿ ಸಿಎಂ ಅವರ ಪತ್ನಿ ಹೆಸರಿನಲ್ಲಿ ಅಕ್ರಮ ನಡೆಸಿದ್ದು ಸ್ಪಷ್ಟತೆ ಇದೆ, ಹೀಗಾಗಿ ಅವಕಾಶ ಕೊಟ್ಟಿಲ್ಲ ನಮಗೆ ಚರ್ಚೆ ಮಾಡೋದಕ್ಕೆ ಅಂತ ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಬಂಧ ಇವತ್ತು ಭಾಳ ಸ್ಪಷ್ಟ ಇದೆ. ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರ 100% ಇನ್ವಾಲ್ವ್ಮೆಂಟ್ ಇರೋದು ಗೊತ್ತಾಗೈತಿ. ಯಾವಾಗ 5 ಜನ ಮಂತ್ರಿಗಳನ್ನು ಇಟ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೋ, ಯಾವಾಗ ನಮ್ಮ ಅಧಿವೇಶನ ನಡೆದಾಗ 5 ಜನ ಮಂತ್ರಿಗಳನ್ನ ಇಟ್ಕೊಂಡು ಅವಾಗ ಸ್ಪಷ್ಟತೆ ಆಗೈತೆ, ಇದು ನನ್ನ ಬುಡಕ್ಕೆ ಬರೋದು ಅನ್ನೋಂಥದ್ದು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಆಗೈತೆ. ಅವಾಗ 5 ಮಂದಿ ಮಂತ್ರಿಗಳನ್ನಿಟ್ಟು ಪತ್ರಿಕಾಗೋಷ್ಠಿಯನ್ನು ಮಾಡಿಸಿ ಇದು ಸರ್ಕಾರವನ್ನು ತೆಗಿಲಿಕ್ಕೆ ಷಡ್ಯಂತ್ರ ಅಂತ ಏನೋ ಜೋರಾಗಿ ಹೇಳ್ತಾರಲ್ಲ, ಆ ರೀತಿ ಹೇಳುವಂಥ ಪ್ರಯತ್ನ ಮಾಡ್ಯಾರ. ಇದು ಯಾವುದೂ ಷಡ್ಯಂತ್ರ ಅಲ್ಲ, ನಿಮ್ಮ ಬುಡಕ್ಕೆ 100% ಬಂದ ಬರುತ್ತೆ. ಅದಕ್ಕೆ ಅನುಭವಿಸೋಕೆ ಗಟ್ಟಿಯಾಗಿರಿ ಅಷ್ಟೇ. ಷಡ್ಯಂತ್ರ ಮಾಡ್ಲಿಕ್ಕೆ ಸರ್ಕಾರ ಹೋಗುತ್ತಂತೀರಿ ನೋಡ್ರಿ, ಇವತ್ತು ಯಾರು ಉಪ್ತಿದ್ದಾರೋ ಅವ್ರು ನೀರು ಕುಡಿಬೇಕು. ಮೊದಲು ಉಪ್ತಿಂದ್ರೆ ನೀರು ಕುಡಿಲಿ. ಸರ್ಕಾರ ಏನೈತಿ ಇಳುತ್ತೋ ಬಿಡುತ್ತೋ ಅದು ಮುಂದಿನ ನಿರ್ಮಾಣಗಳಲ್ಲಿ ನೋಡೋಣ, ಕಾದು ನೋಡೋಣ. ಅದು ಏನಾಗ ಆರೋಪ ಇಷ್ಟೇ, ಹೆಂಗೆ ಹೇಗಾದರೂ ಮಾಡಿ ಈ ಸರ್ಕಾರವನ್ನು ಬೀಳಿಸ್ಬೇಕಂತ ಬಿಜೆಪಿ ಅವರು ಹೊರಟ್ರ. ನೋಡ್ರಿ, 135-136 ಜನ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದ ಜನರು ಬಹುದೊಡ್ಡದಾದಂಥ ಬಹುಮತ ಕೊಟ್ಟಿದ್ದಾರೆ. ನಮಗೆ 66 ಜನ ವಿಪಕ್ಷದಲ್ಲಿ ಇರಬೇಕು ಅನ್ನುವಂಥ ಆಜ್ಞೆಯನ್ನು ರಾಜ್ಯದ ಜನ ಮಾಡಿದ್ದಾರೆ. ಒಂದು ವಿಪಕ್ಷವಾಗಿ ಇಲ್ಲಿರ್ತಕ್ಕಂಥ ಸಂಬಂಧ ಇವತ್ತು ಭಾಳ ಸ್ಪಷ್ಟ ಇದೆ. ವಾಲ್ಮೀಕಿ ಹಗರಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.